ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಮನೆಯಲ್ಲಿ ನನ್ನ ಮಗನಿಗೆ ತುಂಬ ಹಸುವಾಗತ್ತೆ ಅಂತೇಳಿ ನಾನು ಏನು ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ. ಪಿಜ್ಜಾ ಮಾಡಿ ತಿನ್ನಬೇಕು ಅಂತ ಇದ್ದಾನೆ. ಅದಕ್ಕೆ ನಾನು ಮನೆಯಲ್ಲೇ ದೋಸೆ ಹಿಟ್ಟಿದೆ. ಅದಕ್ಕೆ ನಾನು ಇದರಲ್ಲಿ ದೋಸೆ ಹಿಟ್ಟಲ್ಲೇ ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ ಅವನಿಗೋಸ್ಕರ. ಅದಕ್ಕೆ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೇಬಿಕಾರ್ನು, ಚೀಸು ಮತ್ತು ಕೆಂಪು ಮೆಣಸಿನದು ಚಿಲ್ಲಿ ಮಾಡಿಟ್ಟಿದ್ನಲ್ಲ ಅದು. ಇವಾಗ ನಾನು ಮಾಡ್ತಾ ಇದ್ದೇನೆ, ಹೇಗೆ ಮಾಡ್ತಿದ್ದೇನೆ ಅಂತ ನೋಡಿ. ಎಲ್ಲ ದೋಸೆ ಹಿಂಗೆ ತೆಗೀನಿ ಹಾಕಿ, ಆಮೇಲೆ ಇದ್ರ ಮೇಲೆ ಎಲ್ಲದೂ ಗ್ಯಾಸ್ನ ಸ್ವಲ್ಪ ಸ್ಲೋಲಿ ಆಗಿ ಇಟ್ಕೊಳ್ಳಿ. ಆವಾಗ ಒಂದೊಂದು ಇಡ್ತಾ ಹೋಗ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಮಕ್ಕಳು ಪಿಜ್ಜಾ ತಿನ್ನಂಗೆ ಇರುತ್ತೆ ಇದು. ಇದರಲ್ಲಿ ತರಕಾರಿನೂ ಬಿದ್ದಿರುತ್ತೆ, ಮಕ್ಕಳು ತರಕಾರಿನೂ ತಿಂದ್ಬಿಡ್ತಾರೆ. ಇದಕ್ಕೆ ಟೊಮೊಟೊ ಸಾಸ್ ಹಾಕಲಿಲ್ಲ, ಯಾಕಂದರೆ ಅದು ದೋಸೆ ಹಿಟ್ಟು 2-3 ದಿನದ್ದು ಓಲ್ಡ್ ಆಗಿತ್ತು, ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ. ಬೇಕಿದ್ರೆ ಟೊಮೊಟೊ ಸಾಸನ್ನು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಟೊಮೊಟೊ ಇಟ್ಟಿದ್ಮೇಲೆ ಅದನ್ನು ಹುಳಿ ಬಂದಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಅದು. ಆಮೇಲೆ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಇಲ್ಲಾಂದರೆ ಬಟರು, ನಾನು ನನ್ನ ಮಗನಿಗೆ ತುಪ್ಪ ಹಾಕಿ ಕೊಡ್ತೇನೆ ಅದಕ್ಕೆ. ಇವಾಗ ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ಕೊಂಡ್ಬಿಡೀನಿ. ಈ ಥರ ಹಾಕ್ಕೊಂಡ್ಬಿಡೀನಿ, ಚೆನ್ನಾಗಿರುತ್ತೆ. ಇವಾಗ ಇದು ತುಪ್ಪ ಹಾಕಿ ಸ್ವಲ್ಪ ಮುಚ್ಚಿಡೋಣ. ಸ್ವಲ್ಪ ಹೊತ್ತಿಗೆ ಮುಚ್ಚಿಡೀನಿ, ಅದು ಚೀಸೆಲ್ಲ ಮೆಲ್ಟ್ ಆಗಿಬಿಡತ್ತೆ. ಇವಾಗ ನೋಡಿ ಪಿಜ್ಜಾ ಥರನೇ ಕಾಣ್ತಾ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು, ನೀವು ಮಾಡಿ ನೋಡಿ ಮನೆಯಲ್ಲಿ. ಇನ್ನೊಂದು ನಾನು ಟೊಮೆಟೊ ಸಾಸ್ ಹಾಕಿ ತೋರಿಸ್ತೇನೆ. ಇದು ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಲಿಗೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೇಂಜ್ ಆಗಲಿಕ್ಕೆ. ಇವಾಗ ಇದನ್ನು ಮುಚ್ಚಿ ಸ್ಲೋಲಿ ಇಟ್ಕೊಂಡ್ಬಿಡಿ, ಮಂದದಲ್ಲಿ ಚೆನ್ನಾಗಿ ಮೆಂಟಾಗಿ ಬೇಯ್ತದೆ. ಇವಾಗ ಆಗಿದೆ ಚೆನ್ನಾಗಿ. ಒಂದು ಟೊಮೊಟೊ ಸಾಸ್ ಇಲ್ಲದೆ ಮಾಡಿದ್ದೇನೆ, ಒಂದು ಟೊಮೊಟೊ ಸಾಸ್ ಹಾಕಿ ಮಾಡಿದ್ದೇನೆ ತೋರಿಸ್ಲಿಕ್ಕೆ. ನೋಡಿ ಪಿಜ್ಜಾ ದೋಸೆ ಮಾಡಿದ್ದೇನೆ, ಹೆಂಗಿದೆ ನೋಡಿ. ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ. ನೀವು ಮಾಡಿ ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡಿ, ಆಮೇಲೆ ನನಗೆ ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ನನಗೆ ಪ್ಲೀಸ್ ನನಗೆ ಸ್ವಲ್ಪ ಲೈಕ್ ಕೊಟ್ಟು ಎಲ್ಲ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೂ ತುಂಬ ಧನ್ಯವಾದ. ಥ್ಯಾಂಕ್ ಯು.